ಇದಕ್ಕೆ ಬೇಕಾಗಿರೋದು ಮ್ಯಾಕ್ರಮ್ ಥ್ರೆಡ್ ಅಥವಾ ಜೋಲಾ ಥ್ರೆಡ್ ಅಂತ ಹೇಳ್ತಾರೆ, ಬೀಡ್ಸ್, 4 ಇಂಚ್ ರಿಂಗ್, ಲೈಟರ್, ಸಿಸರ್. 1 ಮೀಟ್ರ್ ಥ್ರೆಡ್ನ ತಗೊಂಡು ಕಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಥ್ರೆಡ್ಸ್ ಬೇಕಾಗುತ್ತೆ ಅಷ್ಟೊಂದು ಫಸ್ಟು ಒಂದು ಲೆವೆಲಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡಿ ಥ್ರೆಡ್ಡನ್ನು ಈ ಥರ ನಾಟ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಎಷ್ಟು ಯಾವ್ಯಾವ ಕಲರ್ ಕಾಂಬಿನೇಷನ್ ಬೇಕು, ಸಿಂಗಲ್ ಕಲರ್ ಹಾಕ್ಬೋದು, ಡಬಲ್ ಕಲರ್ ಹಾಕ್ಬೋದು. ನಿಮಗೆ ಕಲರ್ ಕಾಂಬಿನೇಷನ್ ಯಾವ ರೀತಿ ಬೇಕು ಆ ಥರ ನೀವು ಹಾಕ್ಕೊಳ್ಬೋದು. ಈ ಥರ ಕಾಂಬಿನೇಷನಲ್ಲಿ 12 ಥ್ರೆಡ್ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ದೊಡ್ಡ ರಿಂಗ್ ಸೈಜಿನ ರಿಂಗ್ ಏನಾದ್ರು ತೊಗೊಂಡ್ರೆ ಥ್ರೆಡ್ ಕೌಂಟ್ ಜಾಸ್ತಿ ಆಗುತ್ತೆ. ನಾನು ಇಷ್ಟುದ ತೊಗೊಂಡಿದ್ದೀನಿ. ಈಗ ನಾಟ್ ಮಾಡೋಕ್ಕೆ ಫಸ್ಟು 4 ಥ್ರೆಡ್ ತೊಗೊಳ್ಬೇಕು. ಯಾವಾಗಲೂ ಮೊದಲಿಗೆ ಬಲಭಾಗದಿಂದ ತೊಗೊಳ್ಬೇಕು ಥ್ರೆಡ್ಡು. ಈ 2 ಥ್ರೆಡ್ ಕೆಳಭಾಗ ಇರುತ್ತೆ, ಇದು ಮೇಲೆ. ಈ ದಾರನ ಹೀಗೆ ಮೇಲೆ ತಗೊಂಡು ಕೆಳಗಡೆಯಿಂದ ಇಲ್ಲಿ ಒಳಗಡೆಯಿಂದ ಆಚೆ ಬರೋ ಹಾಗೆ ತೆಗಿಬೇಕು. ಈ ಥರ ನಂತರ ಸೇಮ್ ಪ್ರಾಸೆಸ್ಸು ಎಡಭಾಗದಿಂದ ಮೇಲೆ ಬಂದು ಸ್ವಲ್ಪ ಟೈಟಾಗಿ ಎಳ್ಕೋಬೇಕು. ಮತ್ತು ಈ ಭಾಗದಿಂದ ಮತ್ತು 4 ದಾರ. ಯಾವಾಗಲೂ ಸ್ಟಾರ್ಟ್ ಮಾಡುವಾಗ ಬಲಭಾಗದಿಂದ ಫಸ್ಟು, ನೆಕ್ಸ್ಟು ಎಡಭಾಗದಿಂದ ಹಾಕಬೇಕು. ಸಿಂಗಲ್ ಸೈಡ್ ಹಾಕಿದರೆ ಅಂದರೆ ರೈಟ್ ಸೈಡ್ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಹೋದರೆ ಟ್ವಿಸ್ಟ್ ಆಗುತ್ತೆ. ಹಾಗಾಗಿ ಈಕ್ವಲ್ ಆಗಿ ಬರೋಕ್ಕೆ ಫಸ್ಟು ರೈಟ್, ನೆಕ್ಸ್ಟು ಲೆಫ್ಟ್ ಸೈಡ್. ನೀವು ಇದನ್ನು ಎಷ್ಟು ಟೈಟಾಗಿ ಎಳೆದು ಹಾಕ್ತಿರೋ ಅಷ್ಟು ಚೆನ್ನಾಗಿ ಸ್ಟಿಫಾಗಿ ಬರುತ್ತೆ. ಸ್ವಲ್ಪ ಲೂಸಾಗಿ ಆದರೆ ಅಷ್ಟು ಸ್ಟಿಫ್ನೆಸ್ ಇರಲ್ಲ ಮತ್ತು ಚೆನ್ನಾಗೂ ಕಾಣಲ್ಲ.
ಇದು ಫುಲ್ ಜೂಲ ಒಂದೇ ನಾಟು. ಈಗ ಒಂದು ಲೈನ್ ಆಯಿತು. ಸೆಕೆಂಡ್ ಲೈನಿಗೆ 2 ಥ್ರೆಡ್ ಬಿಡಬೇಕು. ಈ 4 ಥ್ರೆಡ್ಡಲ್ಲಿ 2 ಥ್ರೆಡ್ ಬಿಟ್ಟು ಈ ಮನೆಯಿಂದ 2 ಥ್ರೆಡ್, ಈ ನಾಟಿಂದ 2 ಥ್ರೆಡ್ ತೊಗೊಳ್ಬೇಕು. ನೀವು ಸ್ವಲ್ಪ ಆದಷ್ಟು ಟೈಟಾಗಿ ಹಾಕಿದರೆ ಒಳ್ಳೆಯದು. ಮತ್ತು ಸೇಮ್ ನಾಟ್ ಈ ನಾಟಿಂದ 2 ಮತ್ತು ಈ ಭಾಗದಿಂದ 2. ಹೀಗೆ ಈ ಲೈನನ್ನು ಕಂಪ್ಲೀಟ್ ಮಾಡಿ. ಇಲ್ಲೂ ಕಡೆ ಭಾಗದಲ್ಲಿ 2 ದಾರ ಉಳಿಯುತ್ತೆ. ಈ ಭಾಗದಲ್ಲೂ 2 ದಾರ ಉಳಿದಿದೆ, ಈ ಸೈಡು ಮತ್ತು ಈ ಸೈಡು 2ನೇ ಲೈನಿಗೆ. ಈಗ 3ನೇ ಲೈನಿಗೆ ಇದು ಏನು ನಾವು ಥ್ರೆಡ್ ಬಿಟ್ಟಿದ್ದೇವೋ ಆ ಥ್ರೆಡ್ಡನ್ನು ಮತ್ತು ಈ ಮನೆಯಿಂದ ಅಂದರೆ ಈ ನಾಟಿಂದ 2 ಥ್ರೆಡ್. ಒಂದು ಲೈನಿಗೆ ಥ್ರೆಡ್ಡು ಆ್ಯಡ್ ಮಾಡ್ಕೋಬೇಕು, ಮತ್ತೊಂದು ಲೈನಲ್ಲಿ ಥ್ರೆಡ್ಡು 2 ಉಳಿಯುತ್ತೆ. ಆ ಥರ ಕಂಪ್ಲೀಟು ಇದು ಕವರ್ ಮಾಡೋಕ್ಕೆ ಎಷ್ಟು ಲೆಂತ್ ಬೇಕಾಗಬಹುದು ನಾಟ್ಸು ಅಷ್ಟು ಲೆಂತು ನೀವು ಹಾಕ್ಕೊಳ್ಬೇಕಾಗುತ್ತೆ. ಒಂದು ಅಂದಾಜಿಗೆ ಒಂದು 10ರಿಂದ 12, ರಿಂಗ್ ಸೈಜ್ ಜಾಸ್ತಿ ಇದ್ದರೆ 15 ಆ ಥರ ಬರುತ್ತೆ.